ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದೀರಾ ಮಂಜುಳಾ ಅಹಮದ್ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಇವತ್ತಿನ ವ್ಲಾಗ್ ನಮ್ಮ ರಿಲೇಟಿವ್ದು ಮದುವೆ ಇತ್ತು. ಸೊ ನೈಟು ನಾವು ಎಂಗೇಜ್ಮೆಂಟ್ಗೆ ಹೊರಟಿದ್ವಿ ಆ್ಯಂಡ್ ಮದುವೆ ಕೂಡ ಮಾರ್ನಿಂಗ್ ಅಟೆಂಡ್ ಆಗಬೇಕಿತ್ತು ಅಂತ ಅಂದ್ಬಿಟ್ಟು ಅಲ್ಲೇ ಒಂದು ರೂಮ್ನ ಬುಕ್ ಮಾಡಿತ್ತು. ಸೊ ಈವ್ನಿಂಗು ಪಪ್ಪ ಮಮ್ಮಿ ತಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ನಾವು ಈವ್ನಿಂಗು ಹೊರಟಿದ್ದು. ಈ ವಿಡಿಯೋ ಕ್ಲಿಪ್ಪಿಂಗು ಮದುವೆ ಹಿಂದಿನ ದಿವಸ ಅಂದರೆ ಎಂಗೇಜ್ಮೆಂಟಿಗೆ ನಾವು ಹೊರಟಿದ್ವಿ. ಆಗ ಈ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದು. ಅಲ್ಲಿ ಪೆಟ್ರೋಲ್ ಹಾಕ್ಸೋಣ ಅಂತ ಅಂದ್ಬಿಟ್ಟು ಸ್ಟಾಪ್ ಮಾಡಿತ್ತು. ಸೊ ಪೆಟ್ರೋಲ್ ಹಾಕ್ಸ್ಕೊಂಡ್ಬಿಟ್ಟು ನಾವು ಫಸ್ಟು ರೂಮ್ಗೆ ಹೋದ್ವಿ. ಸೊ ನಾವು ಯಾವ ಹೋಟೆಲಲ್ಲಿ ರೂಮ್ ಬುಕ್ ಮಾಡಿತ್ತು ಆ್ಯಂಡ್ ಮದುವೆ ಎಲ್ಲ ಹೇಗಿತ್ತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಸ್ಕಿಪ್ ಮಾಡದೆ ವ್ಲಾಗ್ನ ನೋಡಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಅಥವಾ ಫಸ್ಟ್ ಟೈಮ್ ಯಾರಾದರೂ ವೀಡಿಯೋನ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ಆ್ಯಂಡ್ ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ರಿಗೂ ಶೇರ್ ಮಾಡಿ. ಎಂಗೇಜ್ಮೆಂಟಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಕ್ಯಾಶುವಲ್ ಡ್ರೆಸ್ಸಲ್ಲಿ ಎಂಗೇಜ್ಮೆಂಟ್ ಅಟೆಂಡ್ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಇಲ್ಲ. ನಾವು ಮನೆಯಿಂದ ಹೊರಡಬೇಕಾದ್ರೆ ಕ್ಯಾಶುವಲ್ ಡ್ರೆಸ್ಸಲ್ಲಿ ಹೊರಟಿದ್ದು. ಫಸ್ಟಿಗೆ ನಾವು ಹೋಗಿದ್ದು ರೂಮ್ಗೆ. ನಮ್ಮ ಡ್ಯಾಡಿ ಮತ್ತು ನಮ್ಮ ತಮ್ಮ ನಮ್ಮ ಮಮ್ಮಿ ಎಲ್ಲ ಆಫೀಸಿಂದ ಬಂದ ತಕ್ಷಣ ರೆಡಿ ಆಗಿಬಿಟ್ಟು ಹೊರಟ್ವಿ. ಫಸ್ಟಿಗೆ ನಾವು ರೂಮ್ಗೆ ಹೋದ್ವಿ. ನಮ್ಮ ರಿಲೇಟಿವ್ ಮದುವೆ ಇದ್ದಿದ್ದು ಹುಬ್ಳಿನಲ್ಲಿ. ಹುಬ್ಳಿ ನಮ್ಮ ಊರಿಗೆ 10 ಕಿಲೋಮೀಟರ್ಸ್ ದೂರ ಆಗುತ್ತೆ. ಸೊ ನೈಟ್ ಎಂಗೇಜ್ಮೆಂಟ್, ಮಾರ್ನಿಂಗ್ ಮದುವೆ ಎರಡೂ ಅಟೆಂಡ್ ಮಾಡಬೇಕು ಅಂತ ಅಂದರೆ ಹೋಗ್ತಾ 10 ಕಿಲೋಮೀಟರ್ಸ್, ಬರ್ತಾ 10 ಕಿಲೋಮೀಟರ್ಸ್. ಸೊ 20 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಬೇಕಾಗತ್ತೆ. ಸೊ ಇಬ್ಬರು ಮಕ್ಕಳು ಇದ್ದಾರಲ್ಲ, ಸೊ ಹಾಗಾಗಿ ಒಂದು ರೂಮ್ನ ಬುಕ್ ಮಾಡೋಣ ಅಂತ ಅಂದ್ಬಿಟ್ಟು ರೂಮನ್ನು ಬುಕ್ ಮಾಡಿತ್ತು. ಕೇಶಾಪುರದಲ್ಲಿ ಐಕಾನ್ ಅಂತ ಒಂದು ಹೋಟೆಲ್ ಬರುತ್ತೆ. ಸೊ ಆ ಒಂದು ಹೋಟೆಲಲ್ಲಿ ಒಂದು ರೂಮನ್ನು ಬುಕ್ ಮಾಡಿತ್ತು. ಪ್ರಮೋಷನ್ಗೆ ಈ ಒಂದು ಹೋಟೆಲ್ದು ಇನ್ಫಾರ್ಮೇಷನ್ ಹೇಳ್ತಾ ಇದ್ದೀನಿ ಅಂತ ಖಂಡಿತವಾಗ್ಲೂ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ನಾನು ಈ ಹೋಟೆಲ್ದು ಪ್ರಮೋಷನ್ ಏನು ಮಾಡ್ತಾ ಇಲ್ಲ. ಆ್ಯಕ್ಚುಲಿ ಈ ಹೋಟೆಲ್ದು ರೂಮ್ ಅಷ್ಟು ಚೆನ್ನಾಗಿತ್ತು, ಸರ್ವಿಸ್ ಕೂಡ ತುಂಬ ಚೆನ್ನಾಗಿತ್ತು. ಸೊ ನನಗೆ ನನ್ನ ಫ್ಯಾಮಿಲಿಗೆ ತುಂಬ ಇಷ್ಟ ಆಗಿದ್ದರಿಂದ ಇನ್ಫಾರ್ಮೇಷನ್ನ ಹೇಳ್ತಾ ಇದ್ದೀನಿ. ಯಾರಾದರೂ ಹುಬ್ಳಿಗೆ ಬಂದಾಗ ಯಾವ ಹೋಟೆಲಲ್ಲಿ ಸ್ಟೇ ಮಾಡಬೇಕು ಅಂತ ಗೊತ್ತಾಗ್ತಾ ಇರಲ್ಲ. ಸೊ ಆ ಥರದವ್ರಿಗೆ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ ಅಷ್ಟೇ. ರೂಮ್ ಪ್ರೈಸ್ ಎಷ್ಟಿರ್ಬೋದು ಅಂತ ಇವಾಗ ಆಲ್ರೆಡಿ ಖಂಡಿತವಾಗ್ಲೂ ಎಲ್ಲರೂ ಮೈಂಡಲ್ಲೂ ಇರುತ್ತೆ. ಬಟ್ ಈ ಒಂದು ಹೋಟೆಲಲ್ಲಿ AC, ನಾನ್ AC ವಿತ್ ಫುಡ್ ಇರೋದ್ರಿಂದ ಪ್ರೈಸಸ್ಸು ಕೂಡ ಡಿಫ್ರೆಂಟ್ ಆಗಿರುತ್ತೆ. ಆನ್ಲೈನಲ್ಲಿ ಐಕಾನ್ ಹೋಟೆಲ್ ಅಂತ ಸರ್ಚ್ ಮಾಡಿದ್ರೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ಸೊ ಡೈರೆಕ್ಟು ನೀವು ಹೋಟೆಲ್ಗೆ ಕಾಂಟ್ಯಾಕ್ಟ್ ಮಾಡಿ. ರೂಮ್ ಚೆಕ್-ಇನ್ ಆಗಬೇಕಾದ್ರೆ ಈ ಒಂದು ವಿಡಿಯೋ ಕ್ಲಿಪ್ಪಿಂಗನ್ನು ತೊಗೊಂಡಿದ್ದೆ. ರೂಮ್ ಚೆಕ್-ಇನ್ ಆಗಬೇಕಾದ್ರೆ ಒಂದಿಷ್ಟು ಪ್ರಾಸೆಸ್ ಇರುತ್ತೆ. ಸೊ ನಮ್ಮದು ID ಪ್ರೂಫ್ ಅವರಿಗೆ ತೋರಿಸ್ಬೇಕು. ಸೊ ಅದಾದಮೇಲೆ ಒಂದು ಫಾರ್ಮ್ ಕೊಡ್ತಾರೆ, ಅದಕ್ಕೆ ಸಿಗ್ನೇಚರ್ ಮಾಡಬೇಕು. ಅದಾದಮೇಲೆ ನಮಗೆ ರೂಮ್ ಕೀನ ಕೊಡ್ತಾರೆ. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ನಾನು ಈ ಥರ ಒಂದು ವಿಡಿಯೋ ಮಾಡಿರೋದು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ. ನಮ್ಮ ಡ್ಯಾಡಿ ಹೇಳಿದರು ನನಗೆ ಒಂದು AC ರೂಮ್ನ ಬುಕ್ ಮಾಡ್ತೀನಿ, ಸೊ ಅಲ್ಲೇ ಇದ್ಬಿಟ್ಟು ನೈಟ್ ಎಂಗೇಜ್ಮೆಂಟು, ನೆಕ್ಸ್ಟ್ ಡೇ ಮಾರ್ನಿಂಗ್ ಮದುವೆ ಮುಗಿಸ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು. ಸೊ ಅವರು ಹೇಳ್ದಾಗ್ಲಿಂದನೂ ನಾನು ಕಂಪ್ಲೀಟ್ ವೀಡಿಯೋ ಮಾಡೋಣ, ಮನೆಯಿಂದ ಹೊರಟಾಗ್ಲಿಂದ ನಾವು ರೂಮ್ ಚೆಕ್-ಇನ್ ಆಗೋದು, ಚೆಕ್ಔಟ್ ಆಗೋದು, ಎಂಗೇಜ್ಮೆಂಟು, ಮದುವೆ, ಸೊ ಕಂಪ್ಲೀಟ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಅದೇ ರೀತಿ ಒಂದಿಷ್ಟು ವೀಡಿಯೋ ಕ್ಲಿಪ್ಪಿಂಗ್ಸ್ಗಳನ್ನ ಅಷ್ಟೇ ತೊಗೊಂಡಿದ್ದೀನಿ. ರೂಮಿಗೆ ಹೋದ ತಕ್ಷಣವೇ ಎಂಟರ್ ಆಗಬೇಕಾದ್ರೆ ರೂಮ್ ಟೂರ್ ಮಾಡೋಣ ಫಸ್ಟಿಗೆ ಅಂತ ಅಂದ್ಕೊಂಡು ನಾನು ರೂಮ್ ಟೂರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಅಷ್ಟರಲ್ಲಿ ಕಾಲ್ ಬಂತು, ಎಂಗೇಜ್ಮೆಂಟ್ ಸ್ಟಾರ್ಟ್ ಆಗಿದೆ ಬನ್ನಿ ಅಂತ ಅಂದ್ಬಿಟ್ಟು. ಸೊ ಬಂದಮೇಲೆ ರೂಮ್ ಟೂರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಂಗೇಜ್ಮೆಂಟಿಗೆ ರೆಡಿ ಆಗಿದ್ವಿ. ಎಂಗೇಜ್ಮೆಂಟಿಗೆ ನಾನು ಯೆಲ್ಲೋ ಮತ್ತು ಪಿಂಕ್ ಕಲರ್ ಇರೋ ಸ್ಯಾರಿನ ವೇರ್ ಮಾಡಿದ್ದೆ. ಸ್ಯಾರಿಗೆ ಮ್ಯಾಚ್ ಆಗೋ ಥರ ಲಕ್ಷ್ಮಿ ಹಾರನ ವೇರ್ ಮಾಡಿ ಸಿಂಪಲ್ಲಾಗಿ ರೆಡಿ ಆಗಿಬಿಟ್ಟು ನಾವು ಎಂಗೇಜ್ಮೆಂಟ್ ಹಾಲ್ಗೆ ಹೊರಡೋದಕ್ಕೆ ರೆಡಿ ಆದ್ವಿ. ಅಷ್ಟರಲ್ಲಾಗಲೇ ಮೆರವಣಿಗೆ ಸ್ಟಾರ್ಟ್ ಆಗಿ ಎಂಗೇಜ್ಮೆಂಟ್ ಹಾಲ್ ಕೂಡ ಬರ್ತಾ ಇತ್ತು. ಸೊ ನಾವು ಅಲ್ಲೇ ಹೋಗಿ ಜಾಯಿನ್ ಆದ್ವಿ. ಹಾಲ್ ಎಂಟ್ರೆನ್ಸ್ಗೆ ಈ ಥರ ಡೆಕೋರೇಟ್ ಮಾಡಿದರು. ಸೊ ಇಲ್ಲಿ ಒಂದು ವಿಡಿಯೋ ಮಾಡಿ ರೀಲ್ಸ್ ಅಪ್ಲೋಡ್ ಮಾಡೋಣ ಇನ್ಸ್ಟಾಗ್ರಾಮಲ್ಲಿ ಅಂತ ಅಂದ್ಕೊಂಡು ಒಂದು ವಿಡಿಯೋ ತೊಗೊಂಡೆ. ಬಟ್ ಅದು ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ. ಸೊ ಹಾಗಾಗಿ ನಾನು ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ಅದನ್ನ ಅಪ್ಲೋಡೇ ಮಾಡಿಲ್ಲ. ಇದರಲ್ಲಿ ಆ ಒಂದು ವಿಡಿಯೋ ಕ್ಲಿಪ್ಪಿಂಗನ್ನು ಹಾಕಿದ್ದೀನಿ ಅಷ್ಟೇ. ನೈಟು ಎಂಗೇಜ್ಮೆಂಟ್ ಎಲ್ಲ ಮುಗಿಸ್ಕೊಂಡು ಎಂಗೇಜ್ಮೆಂಟ್ ಹಾಲಲ್ಲಿ ನಾವು ಊಟ ಎಲ್ಲ ಮಾಡ್ಕೊಂಡ್ವಿ.
ನಾವು ರೂಮ್ ಬುಕ್ ಮಾಡಬೇಕಾದ್ರೆ ನೈಟ್ ಊಟ ಮತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತ ಮಾಡಿತ್ತು. ನಾವೆಲ್ಲರೂ ಎಂಗೇಜ್ಮೆಂಟ್ ಹಾಲಲ್ಲಿ ಊಟ ಮಾಡಿದ್ರಿಂದ ಹೋಟೆಲಲ್ಲಿ ನಾವು ಬುಕ್ ಮಾಡಿರೋ ಊಟ ಎಲ್ಲ ವೇಸ್ಟ್ ಆಗೋಯಿತು. ನಾವು ಯಾರೂ ಊಟನೇ ಮಾಡಲಿಲ್ಲ ಹೋಟೆಲಲ್ಲಿ. ಎಂಗೇಜ್ಮೆಂಟ್ ಎಲ್ಲ ಮುಗಿಸ್ಕೊಂಡು ರೂಮಿಗೆ ಬಂದು ಮಲ್ಕೊಂಡ್ವಿ. ಮಾರ್ನಿಂಗು 6:30 ಆಗಿತ್ತು. ಎದ್ದಾಗ 6:30ಗೆ ಎದ್ಬಿಟ್ಟು ಬ್ರಷ್ ಮಾಡಿ ಸ್ನಾನ ಮಾಡಿಕೊಂಡು ಮಕ್ಳಿಗೂ ಎಲ್ಲ ಸ್ನಾನ ಮಾಡಿಸ್ಬಿಟ್ಟು ರೆಡಿ ಆದ್ವಿ. ನಮ್ಮ ಮಮ್ಮಿ ಫಸ್ಟು ತಿಂಡಿ ಮಾಡ್ಕೊಂಡು ಬರೋಣ, ಆಮೇಲೆ ರೆಡಿ ಆಗೋಣ ಅಂತ ಹೇಳಿದ್ರು. ಮಕ್ಕಳಿಗೆ ಬಟ್ಟೆ ಎಲ್ಲ ಹಾಕಿ ರೆಡಿ ಮಾಡಿ ಆಮೇಲೆ ತಿಂಡಿ ತಿನ್ಸಿದ್ರೆ ಬಟ್ಟೆ ಎಲ್ಲ ಗಲೀಜು ಮಾಡ್ಕೊಳ್ತಾರೆ ಆ್ಯಂಡ್ ನಮಗೂ ಗಲೀಜು ಮಾಡಿಬಿಡ್ತಾರೆ. ಹಾಗಾಗಿ ಫಸ್ಟು ತಿಂಡಿ ಮಾಡ್ಕೊಂಡು ಬಂದು ಆಮೇಲೆ ರೆಡಿ ಆಗೋಣ ಅಂತ ಅಂದರು. ಹಾಗಾಗಿ ಫಸ್ಟು ತಿಂಡಿಗೆ ಹೊರಟ್ವಿ. ನಮಗೆ 3rd ಫ್ಲೋರಲ್ಲಿ ರೂಮ್ ಸಿಕ್ಕಿದ್ದು. ಸೊ ಲಿಫ್ಟಲ್ಲಿ ಹೋಗೋದು ಬರೋದು. ಊಟ ತಿಂಡಿ ಎಲ್ಲ ಸೆಲ್ಫ್ ಸರ್ವಿಸ್ ಇತ್ತು. ಮಾರ್ನಿಂಗ್ ತಿಂಡಿಗೆ ಇಡ್ಲಿ, ಅವರೆಕಾಳು ದೋಸೆ, ಬಿಸಿಬೇಳೆ ಬಾತ್, ಒಂದು ಸ್ವೀಟು, ಆನಿಯನ್ ಬಜ್ಜಿ, ಕಾಫಿ ಬೇಕು ಅಂದವ್ರಿಗೆ ಕಾಫಿ, ಟೀ ಬೇಕು ಅಂದವ್ರಿಗೆ ಟೀ ಆ್ಯಂಡ್ ಅನ್ಲಿಮಿಟೆಡ್ ಇದು. ಮಾರ್ನಿಂಗ್ ತಿಂಡಿ ಅಂತೂ ತುಂಬಾ ಚೆನ್ನಾಗಿತ್ತು. ನಾವು ಎಲ್ಲ ಐಟಮ್ಸು ಟ್ರೈ ಮಾಡಿದ್ವಿ. ಸೊ ನನಗೆ ಪರ್ಸ್ನಲಿ ಅವರೆಕಾಳು ದೋಸೆ ತುಂಬಾ ಇಷ್ಟ ಆಯಿತು. ತಿಂಡಿ ಎಲ್ಲ ಮುಗಿಸ್ಕೊಂಡು ರೆಡಿ ಆಗೋದಕ್ಕೆ ಹೊರಟ್ವಿ. ನಮ್ಮ ಮಮ್ಮಿ ಆಲ್ರೆಡಿ ಮಾರ್ನಿಂಗ್ ಶಾಸ್ತ್ರಗಳಿಗೆಲ್ಲ ಹೋಗಿ ಅಟೆಂಡ್ ಆಗಿದ್ದರು. ಬಟ್ ನಾನು ಹೋಗಿರಲಿಲ್ಲ, ಮಕ್ಕಳು ಮಲ್ಕೊಂಡಿದ್ರು ಅಂತ ಅಂದ್ಬಿಟ್ಟು. ಅದರಲ್ಲೂ ನನ್ನ ಮಗ ಅಂತೂ ನನ್ನನ್ನು ಬಿಟ್ಟು ಯಾರ ಹತ್ರನೂ ಜಾಸ್ತಿ ಹೋಗೋದಿಲ್ಲ. ನಮ್ಮ ಮಮ್ಮಿ ಹತ್ರ ಇರ್ತಾನೆ, ಬಟ್ 5 ಮಿನಿಟ್ಸ್ 10 ಮಿನಿಟ್ಸ್ ಅಷ್ಟೇ. ಅದಾದಮೇಲೆ ಮತ್ತೆ ತಿರ್ಗಿ ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಹಾಗಾಗಿ ನಂಗೆ ರೆಡಿ ಆಗೋಕ್ಕೆ ಟೈಮೇ ಸಿಗಲ್ಲ. ಅದಕ್ಕೋಸ್ಕರನೇ ಫಂಕ್ಷನ್ಸ್ ಏನಾದರೂ ಇತ್ತು ಅಂತ ಅಂದರೆ 2 ಡೇಸ್ ಅಥವಾ 3 ಡೇಸ್ ಮುಂಚೆನೇ ಗೊತ್ತಿರುತ್ತಲ್ಲ. ಸೊ ಸ್ಯಾರಿ ಎಲ್ಲ ಪ್ಲೀಟ್ ಮಾಡಿಕೊಂಡು ಫೋಲ್ಡ್ ಮಾಡಿ ಇಟ್ಕೊಂಡಿರ್ತೀನಿ. ಆ್ಯಂಡ್ ಇವಾಗಲೂ ಅಷ್ಟೇ. ಆಲ್ಮೋಸ್ಟು ಇವಾಗ ನನ್ನ ಮಗ ಹುಟ್ಟಿದಾಗಿಂದಂತೂ ನನ್ನ ಮಗಳೂ ರೆಡಿ ಮಾಡಬೇಕು, ಅವನೂ ರೆಡಿ ಮಾಡಬೇಕು, ನಾನು ರೆಡಿ ಆಗಬೇಕು ಅಂದರೆ ಟೈಮೇ ಸಿಗಲ್ಲ. ಸೊ ಹಾಗಾಗಿ ಫಂಕ್ಷನ್ಸ್ ಏನಾದರೂ ಮುಂಚಿತವಾಗಿ ಗೊತ್ತಿತ್ತು ಅಂತ ಅಂದರೆ ಸ್ಯಾರಿ ಪ್ಲೀಟಿಂಗ್ ಎಲ್ಲ ಮಾಡಿಕೊಂಡು ಫೋಲ್ಡ್ ಮಾಡಿ ಇಟ್ಕೊಂಡಿರ್ತೀನಿ. ಫಂಕ್ಷನ್ ದಿವಸ ರೆಡಿ ಟು ವೇರ್ ಅಷ್ಟೇ ಇರಬೇಕು. ಸೊ ಆ ಥರ ಪ್ರಿಪೇರ್ ಆಗಿರ್ತೀನಿ. ನನಗೇನಾದರೂ ಟೈಮ್ ಸಿಕ್ತು ಅಂತ ಅಂದರೆ ಸೊ ಇನ್ನೊಂದಿಷ್ಟು ಫಂಕ್ಷನ್ಸ್ಗಳಿದೆ. ಸೊ ಆ ಒಂದು ಫಂಕ್ಷನ್ಸ್ಗಳಲ್ಲಿ ನಾನು ಹೇಗೆ ರೆಡಿ ಆಗ್ತೀನಿ ಆ್ಯಂಡ್ ನನ್ನ ಮಕ್ಕಳನ್ನ ಹೇಗೆ ರೆಡಿ ಮಾಡ್ತೀನಿ, ಸ್ಯಾರಿ ಫೋಲ್ಡಿಂಗ್ ಎಲ್ಲ ಯಾವಾಗ ಮಾಡಿಟ್ಕೊಂಡಿರ್ತೀನಿ ಅನ್ನೋದನ್ನು ಒಂದು ವ್ಲಾಗ್ ಮಾಡ್ತೀನಿ. ನನ್ನ ಮಗಳು ಸ್ಕೂಲಲ್ಲಿ ಡ್ಯಾನ್ಸ್ ಪರ್ಫಾರ್ಮ್ ಮಾಡಿದಾಗ್ಲಿಂದನೂ ಈ ಥರ ಅವಳನ್ನ ರೆಡಿ ಮಾಡಿಬಿಟ್ರೆ ಮಮ್ಮಿ ನಂದು ಫೋಟೋಸ್ ತೆಗಿ, ವೀಡಿಯೋಸ್ ತೆಗಿ ಅಂತ ಪೋಸ್ ಕೊಡ್ತಾ ಇರ್ತಾಳೆ. ಆ್ಯಂಡ್ ಈ ಥರ ಫಂಕ್ಷನ್ಗಳಲ್ಲಿ ಕರ್ಕೊಂಡು ಹೋಗ್ಬಿಟ್ರಂತೂ ಮಮ್ಮಿ ನಾನು ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಆಲ್ಮೋಸ್ಟ್ ನಾವು ಊರಿಗೆ ಬಂದಾಗ್ಲಿಂದನೂ ಒಂದು 5-6 ಮದುವೆನ ಅಟೆಂಡ್ ಮಾಡಿದ್ದೀವಿ. ಇದು ಒಂದು ಮದುವೆಯಲ್ಲಿ ಮಾತ್ರ ನಾನು ವೀಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದು. ನನ್ನ ಮೊಬೈಲ್ ಅಂತೂ ಸಿಕ್ಕಾಪಟ್ಟೆ ಹ್ಯಾಂಗ್ ಆಗ್ತಾ ಇದೆ. ಆ್ಯಂಡ್ ಅದರಲ್ಲಂತೂ ತುಂಬಾ ವೀಡಿಯೋಸು ಫೋಟೋಸ್ ಇರೋದ್ರಿಂದ ತುಂಬ ಸ್ಟೋರೇಜ್ ಪ್ರಾಬ್ಲಮ್ ಆಗ್ತೈತೆ. ಹೀಗಾಗಿ ನನಗೆ ವೀಡಿಯೋಸೇ ಮಾಡೋಕ್ಕಾಗ್ತಾಯಿಲ್ಲ. ಇವತ್ತಿನ ವೀಡಿಯೋನ ಇವತ್ತೇ ಪೋಸ್ಟ್ ಮಾಡೋದಕ್ಕೆ ನನಗಂತೂ ಸ್ವಲ್ಪ ಟೈಮ್ ಬೇಕೇ ಬೇಕು. ಸೊ ಕಂಟಿನ್ಯೂಸ್ ಆಗಿ ಫಂಕ್ಷನ್ ಇದ್ದಿದ್ದರಿಂದ ನನಗೆ ವೀಡಿಯೋಸ್ಗಳನ್ನೆಲ್ಲ ಪೋಸ್ಟ್ ಮಾಡೋದಕ್ಕೇ ಆಗಲಿಲ್ಲ. ಸೊ ಹಾಗಾಗಿ ನೆಕ್ಸ್ಟು ಫಂಕ್ಷನ್ದು ವೀಡಿಯೋ ಕ್ಯಾಪ್ಚರ್ ಮಾಡ್ಕೋಬೇಕು ಅಂತ ಅಂದರೆ ಈ ಒಂದು ಲಾಸ್ಟ್ ವೀಡಿಯೋಸ್ಗಳನ್ನ ಅಥವಾ ಹಳೆ ವೀಡಿಯೋಗಳನ್ನ ಡಿಲೀಟ್ ಮಾಡಬೇಕು, ಹೊಸ ವೀಡಿಯೋಸ್ನ ಕ್ಯಾಪ್ಚರ್ ಮಾಡಬೇಕು. ಇಲ್ಲ ಅಂತ ಅಂದರೆ ಸ್ಟೋರೇಜ್ ಫುಲ್ ಅಂತ ತೋರಿಸ್ತಾ ಇರುತ್ತೆ. ಆ್ಯಂಡ್ ಫಂಕ್ಷನ್ನಲ್ಲೂ ಅಷ್ಟೇ ನನ್ನ ಮಗಳು ಯಾವ ಸಾಂಗ್ ಕೇಳ್ತಾ ಇದ್ಲೋ ಅದೇ ಸಾಂಗ್ನ ಹಾಕ್ತಾಯಿದ್ರು. ಆ್ಯಂಡ್ ಈ ವಿಡಿಯೋ ಕ್ಯಾಪ್ಚರ್ ನಮ್ಮ ಮಮ್ಮಿ ಮಾಡಿರೋದು. ನಾನು ಊಟ ಮಾಡೋದಕ್ಕೆ ಅಂತ ಹೋಗಿದ್ದೆ. ಸೊ ಇಬ್ಬರು ಮಕ್ಕಳು ನಮ್ಮ ಮಮ್ಮಿ ಎತ್ಕೊಂಡಿದ್ದು. ಈ ಮದುವೆ ಫಂಕ್ಷನ್ಗಳಲ್ಲಿ ಆರ್ಕೆಸ್ಟ್ರಾ ಇಲ್ಲ ಅಂತ ಅಂದರೆ ಮದುವೆ ಕಂಪ್ಲೀಟ್ ಅಂತಲೇ ಅನ್ಸೋದಿಲ್ಲ. ಆರ್ಕೆಸ್ಟ್ರಾದಲ್ಲಿ ಸಾಂಗ್ ಹೇಳಬೇಕಾದ್ರೆ ಮಕ್ಕಳನ್ನೆಲ್ಲ ಕರೆದ್ಬಿಟ್ಟು ಡ್ಯಾನ್ಸ್ ಮಾಡೋಕ್ಕೆ ಹೇಳ್ತಾಯಿದ್ರು. ಸೊ ನನ್ನ ಮಗಳು ಕೂಡ ಹೋಗಿ ಡ್ಯಾನ್ಸ್ ಮಾಡ್ತಾಯಿದ್ಲು. ಅಲ್ಲಿರೋ ಸಿಂಗರು ನನ್ನ ಮಗಳನ್ನ ಎತ್ಕೊಂಡು ಅವಳ ಜೊತೆಗೆ ಡ್ಯಾನ್ಸ್ ಮಾಡ್ತಾಯಿದ್ರು. ಸೊ ನಮ್ಮ ಮಮ್ಮಿ ಆ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ರು. ಅದನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಆರ್ಕೆಸ್ಟ್ರಾದಲ್ಲಿರೋರಂತೂ ಒಳ್ಳೊಳ್ಳೆ ಸಾಂಗ್ಸ್ನ ಚೂಸ್ ಮಾಡಿದ್ರು. ಬಟ್ ಯೂಟ್ಯೂಬಲ್ಲಿ
ಅದೆಲ್ಲ ಪೋಸ್ಟ್ ಮಾಡೋದಕ್ಕಾಗಲ್ಲ, ಕಾಪಿರೈಟ್ ಬಂದುಬಿಡುತ್ತೆ. ಸೊ ಹಾಗಾಗಿ ನನ್ನ ಮಗಳು ಡಾನ್ಸ್ ಮಾಡಿರೋ ವೀಡಿಯೋಗೂ ಮತ್ತು ಆರ್ಕೆಸ್ಟ್ರಾದಲ್ಲಿರೋ ಸಿಂಗರು ನನ್ನ ಮಗಳನ್ನ ಎತ್ಕೊಂಡು ಡಾನ್ಸ್ ಮಾಡಿರೋ ವೀಡಿಯೋಗೂ ನಾನು ವಾಯ್ಸ್ ಓವರ್ನ ಕೊಟ್ಟಿದ್ದೀನಿ. ಅವ್ರು ಹೇಳಿರೋ ಸಾಂಗನ್ನೇ ನಾನು ಇನ್ಸ್ಟಾದಲ್ಲಿ ಆ ಒಂದು ವೀಡಿಯೋಗೆ ಒರಿಜಿನಲ್ ಸಾಂಗ್ನ ಅಟ್ಯಾಚ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರಾದರೂ ನೋಡಿಲ್ಲ ಅಂತ ಅಂದರೆ ಹೋಗಿ ನನ್ನ ಒಂದು ಇನ್ಸ್ಟಾಗ್ರಾಮ್ ಐ ಡಿನ ಚೆಕ್ಔಟ್ ಮಾಡಿ. ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ನ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ಮೈ ವಿಡಿಯೋ. ಲವ್ ಯು ಆಲ್. ಬಾಯ್.